ಇನ್ಫರ್ಟಿಲಿಟಿ ಮತ್ತು ಫೈಬ್ರಾಯ್ಡ್ ಇದ್ರ ಬಗ್ಗೆ ಮಾತಾಡೋಣ ಇವತ್ತು. ನಾನು ಡಾಕ್ಟರ್ ಶಿಲ್ಪಾ ಗುಪ್ತಾ, ನಮಸ್ಕಾರ. ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವರ್ಧನ್ ಹಾಸ್ಪಿಟಲ್. ಹೇಗೆ ಫೈಬ್ರಾಯ್ಡ್ ಅಂದರೆ ಗಡ್ಡೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗರ್ಭಕೋಶದಲ್ಲಿರುವ ಗಡ್ಡೆ. ಎಲ್ಲ ಗಡ್ಡೆಗಳು ಇನ್ಫರ್ಟಿಲಿಟಿನ ಅಥವಾ ಬಂಜೆತನಕ್ಕೆ ಕಾರಣವಾಗುತ್ತದ? ಇಲ್ಲ, ಆನ್ಸರ್ ತಪ್ಪು. ಫೈಬ್ರಾಯ್ಡ್ ಗಡ್ಡೆಗಳು ಯಾವಾಗ ಗರ್ಭಕೋಶದ ಒಳಗೆ ಬೆಳೀತಾ ಇದೆ ಅಥವಾ ಗರ್ಭಕೋಶದಲ್ಲಿ ಆ ವಾಲ್ ಲೇಯರ್ಸಲ್ಲಿ ಬೆಳೀತಾ ಇದೆ, ಅದು ಖಂಡಿತವಾಗಿಯೂ ಇನ್ಫರ್ಟಿಲಿಟಿಗೆ ಕಾಸ್ ಮಾಡುತ್ತೆ. ಅದೇ ಫೈಬ್ರಾಯ್ಡ್ ಗರ್ಭಕೋಶದ ಮೇಲೆ ಸಬ್ಸಿರೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಅದು ಯೂಶ್ವಲಿ ಪ್ರಾಬ್ಲಮ್ ಮಾಡೋದಿಲ್ಲ. ಸೊ ಹೇಗೆ ಇನ್ಫರ್ಟಿಲಿಟಿ ಬಂಜನತನಕ್ಕೆ ಹೇಗೆ ಕಾರಣ ಆಗುತ್ತೆ ಅಂದರೆ, ಈಗ ಫೈಬ್ರಾಯ್ಡ್ ಇದ್ದರೆ ಅದು ಭ್ರೂಣ ಬೆಳೆಯೋದಕ್ಕೆ ಪ್ರಾಬ್ಲಮ್ ಮಾಡುತ್ತೆ ಅಥವಾ ಭ್ರೂಣ ಹಚ್ಕೊಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಭ್ರೂಣ ಬೆಳೀತಾ ಬೆಳೀತಾ ಅಬೋರ್ಷನ್ ರಿಸ್ಕ್ನು ಜಾಸ್ತಿ ಮಾಡುತ್ತೆ. ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಬ್ಲಡ್ ಸಪ್ಲೈಗೆ ತೊಂದರೆ ಕೊಡುತ್ತೆ. ಅದೇ ಫೈಬ್ರಾಯ್ಡು ನಿಮ್ಮ ಫೆಲೋಪಿಯನ್ ಟ್ಯೂಬ್ ಹತ್ರ ಇದ್ದರೆ ಫೆಲೋಪಿಯನ್ ಟ್ಯೂಬ್ನ ಬ್ಲಾಕ್ ಮಾಡುತ್ತೆ. ಈ ಥರ ರೀಸನ್ಸ್ ಇರ್ಬೋದು. ಸೊ ಯಾವ ಫೈಬ್ರಾಯ್ಡ್ ಈ ಥರ ಮಾಡುತ್ತೆ ಅಂದರೆ, ಗರ್ಭಕೋಶದಲ್ಲಿ ಒಳಗಿರೋ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡು ಸ್ವಲ್ಪ ಇದ್ರೂ ಅದು ಪ್ರಾಬ್ಲಮ್ ಮಾಡುತ್ತೆ. ಅಥವಾ ಗರ್ಭಕೋಶದ ಪೊರೆಯಲ್ಲಿರುವ ಅಥವಾ ಲೇಯರ್ಸಲ್ಲಿರುವ ಫೈಬ್ರಾಯ್ಡು ಯಾವಾಗ ಒಳಗೆ ಬೆಳೀತಾ ಇರುತ್ತಾ ಅದು ಪ್ರಾಬ್ಲಮ್ ಮಾಡುತ್ತೆ. ಸೊ ನೆಕ್ಸ್ಟು ಸಬ್ಸಿರೋಸಲ್ ಅಥವಾ ಗರ್ಭಕೋಶದ ಹೊರಗಡೆ ಇರುವ ಫೈಬ್ರಾಯ್ಡು ಯೂಶ್ವಲಿ ಯಾವ ಥರ ಪ್ರಾಬ್ಲಮ್ ಮಾಡುತ್ತೆ ಅಂತಂದರೆ, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಪೇನ್ ಆಗಿರ್ಬೋದು ಅಥವಾ ಟಾರ್ಷನ್ ಆಗಿರ್ಬೋದು. ಆ ಥರ ಫೈಬ್ರಾಯ್ಡ್ ಇದ್ದರೆ ಅದು ನಾರ್ಮಲ್ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವ ಫೈಬ್ರಾಯ್ಡನ್ನು ತೆಗಿಬೇಕು ಅಂತಂದರೆ, ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಮೋರ್ ದೆನ್ 5 ಸೆಂಟಿಮೀಟರ್, ಅಂದರೆ ಗರ್ಭಕೋಶದ ಲೇಯರಲ್ಲಿರೋ ಫೈಬ್ರಾಯ್ಡ್ ಮೋರ್ ದೆನ್ 5 ಸೆಂಟಿಮೀಟರ್ ಇದ್ದರೆ, ಅಥವಾ ಗರ್ಭಕೋಶದ ಒಳಗೆ ಬೆಳೀತಾ ಬೆಳೀತಾ ಅದು ಅನಾಟಮಿ ಅಥವಾ ಗರ್ಭಕೋಶನ ಕ್ಲೀನಾಗೆ ಲೇಯರ್ನ ಕರೆಕ್ಟಾಗಿ ಇಟ್ಟಿಲ್ಲ ಅಥವಾ ಕ್ಯಾವಿಟಿ ಡಿಸ್ಟಾರ್ಷನ್ ಮಾಡ್ತಾ ಇದೆ ಅಂದರೆ ಆ ಫೈಬ್ರಾಯ್ಡನ್ನು ತೆಗಿಬೇಕಾಗುತ್ತೆ. ಒಬ್ರೊಬ್ರಿಗೆ ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅಂದರೆ ರಿಪೀಟೆಡಾಗಿ IVF ಆಗ್ತಾ ಇದೆ ಅಂದ್ರೂ ಅವ್ರು ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂದಾಗ ನಾವು ನೋಡಿದಾಗ ಫೈಬ್ರಾಯ್ಡ್ ಏನಾದರೂ ಇದೆ, ಆ ಫೈಬ್ರಾಯ್ಡಿಂದ ಅದು ಕಾಸ್ ಮಾಡ್ತಾ ಇದೆ ಅಂದಾಗ್ಲೂ ತೆಗಿತೀವಿ. ಸರ್ವೈಕಲ್ ಫೈಬ್ರಾಯ್ಡ್, ಗರ್ಭಕೋಶದಲ್ಲಿ ಬಾಯಲ್ಲಿರೋ ಫೈಬ್ರಾಯ್ಡು ನಮ್ಗೆ ಯಾವಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಅದರಿಂದ ಅಗ್ಲಗ್ಲ ಬ್ಲೀಡಿಂಗ್ ಆಗ್ತದೆ, ಪೇಯ್ನ್ ಆಗ್ತದೆ, ಆ ಫೈಬ್ರಾಯ್ಡನ್ನು ತೆಗಿಬೇಕಾಗುತ್ತೆ. ಗರ್ಭಕೋಶದಲ್ಲಿ ಹೊರಗಡೆ ಇರೋ ಫೈಬ್ರಾಯ್ಡ್ ತುಂಬ ಲಾರ್ಜ್ ಆಗಿದೆ, 8 ಸೆಂಟಿಮೀಟರ್ 9 ಸೆಂಟಿಮೀಟರ್ ಇದೆ ಅಂದಾಗ ಬೇರೆ ರಿಸ್ಕ್ ಬರ್ಬೋದು ಅದರಿಂದ ಅಂತ ಆ ಫೈಬ್ರಾಯ್ಡನ್ನು ತೆಗಿಬೇಕಾಗುತ್ತೆ. ಸೊ ಯಾವ ಮೆಥಡಲ್ಲಿ ಮಾಡ್ತೀವಿ ಅಂದರೆ, ಹಿಸ್ಟ್ರೋಸ್ಕೋಪಿ ಇಸ್ ದ ಮೆಥಡ್ ಆಫ್ ಚಾಯ್ಸ್. ಯಾವಾಗ ಗರ್ಭಕೋಶದ ಒಳಗೆ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಇದ್ದರೆ ಹಿಸ್ಟ್ರೋಸ್ಕೋಪಿ ಅಂತ ಕೆಳಗಿಂದ ಕ್ಯಾಮ್ರಾ ಹಾಕಿಬಿಟ್ಟು ಡೇ ಕೇರ್ ಪ್ರೊಸೀಜರಲ್ಲಿ ನಾವು ಫೈಬ್ರಾಯ್ಡನ್ನು ತೆಗಿತೀವಿ. ಇದೇ ಫೈಬ್ರಾಯ್ಡು ಸಬ್ಸಿರೋಸಲ್ ಫೈಬ್ರಾಯ್ಡ್ ಆಗಿದೆ ಅಥವಾ ಇಂಟ್ರಾಮ್ಯೂರಲ್ ಎಕ್ಸ್ಟೆನ್ಷನ್ ತುಂಬ ಇದೆ ಅಂದಾಗ ನಾವು ಲ್ಯಾಪ್ರೋಸ್ಕೋಪಿ ಹಾಕ್ಬಿಟ್ಟು ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಗೈಡೆನ್ಸಲ್ಲಿ ನಾವು ಮಯೋಮೆಕ್ಟಮಿ ಮಾಡ್ತೀವಿ. ಇದಾದಮೇಲೆ ನಾವು ಯೂಶ್ವಲಿ 2 to 3 months ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಪ್ರೆಗ್ನೆನ್ಸಿಗೆ ಬೇಕಾಗಿರೋ ಮೆಥಡ್ಗಳು ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಓಪನ್ ಸರ್ಜರಿ ಎಲ್ಲರಿಗೂ ಬೇಕಾಗುತ್ತಾ? ಇಲ್ಲ, ಈಗಿನ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿಯಲ್ಲೇ ನಾವು ತುಂಬಾ ಟ್ರೀಟ್ಮೆಂಟ್ ಕೊಡ್ಬೋದು. ಸರ್ಜರಿ ಇಲ್ದಂಗೆ ಏನಾರ ಬೇರೆ ಮೆಥಡ್ ಇದೆಯಾ? ಮೆಡಿಕಲ್ ಮ್ಯಾನೇಜ್ಮೆಂಟು ನಾವು ಯಾವಾಗ ಪ್ಲ್ಯಾನ್ ಮಾಡ್ತಿದ್ವಿ ಇನ್ಫರ್ಟಿಲಿಟಿಗೆ, ಮೆಡಿಕಲ್ ಮ್ಯಾನೇಜ್ಮೆಂಟು ಯೂಸ್ ಆಗೋದಿಲ್ಲ. ಅದೇ ಥರ ಯೂಟ್ರೈನ್ ಆರ್ಟರಿ ಎಂಬೊಲೈಸೇಷನು, MRI ಗೈಡೆಡ್ ಹಿಫು ಅಂತೆಲ್ಲ ಬರುತ್ತೆ. ಬಟ್ ಇದರಿಂದ ಎಲ್ಲ ಏನಾಗುತ್ತೆ ಅಂದರೆ, ನಾವು ಯಾವಾಗ ಬಂಜೆತನಕ್ಕೋಸ್ಕರ ಫೈಬ್ರಾಯ್ಡ್ ತೆಗಿತಾ ಇದ್ದೀವಲ್ಲ ಅಥವಾ ಬಂಜೆತನ ಫೈಬ್ರಾಯ್ಡ್ ಇದ್ದಾಗ ಈ ಥರ ಮೆಥಡು ನಮಗೆ ಯೂಸ್ ಆಗಲ್ಲ. ತುಂಬ ಸ್ಟಡೀಸ್ ತೋರಿಸಿದೆ, ಮಯೋಮೆಕ್ಟಮಿ ಇಸ್ ದ ಮೆಥಡ್ ಆಫ್ ಚಾಯ್ಸ್.